ಜೈ ಗುರುದೇವ್, ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಶಿವನನ್ನ, ಈಶ್ವರನನ್ನ ಗುರುವಾಗಿ ಸ್ವೀಕರಿಸುವುದರ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ನಿಮಗೆ ಗುರುಗಳು ಇಲ್ಲ ಅಂದರೆ, ಅಥವಾ ಒಳ್ಳೆ ಗುರುಗಳು ನಿಮಗೆ ಸಿಕ್ಕಿಲ್ಲ ಅಂದರೆ, ಅಥವಾ ಇರ್ತಕ್ಕಂತಹ ಗುರುಗಳು ನಿಮಗೆ ಯಾವುದೇ ರೀತಿಯ ಒಂದು ಒಳ್ಳೆಯ ಜ್ಞಾನವನ್ನ ಕೊಡ್ತಾ ಇಲ್ಲ, ಅವರು ಬಿಸ್ನೆಸ್ ಮೈಂಡೆಡ್ ಆಗಿದ್ದಾರೆ, ಹಣವನ್ನು ಕೇಳ್ತಾರೆ, ಅಥವಾ ಸ್ವಾರ್ಥ ಬುದ್ಧಿ ಇದೆ ಅವರಿಗೆ, ಅಥವಾ ಬೇರೆ ಬೇರೆ ರೀತಿಯ ಕೆಟ್ಟ ರೀತಿಯ ಒಂದು ಗುರುಗಳು ನಿಮಗೆ ಇದ್ದರೆ, ಆಗ ನೀವು ನೇರವಾಗಿ ಈಶ್ವರನನ್ನ, ಶಿವನನ್ನ ನೀವು ಗುರುವಾಗಿ ಸ್ವೀಕರಿಸಿ ನಿಮ್ಮ ಸಾಧನೆಗಳನ್ನು ನೀವು ಮಾಡಬಹುದು. ಇಲ್ಲಿ ಎರಡು ರೀತಿಯ ಗುರುಗಳು ಬರ್ತಾರೆ. ಅಂದರೆ ದೇಹದಾರಿ ಗುರುಗಳು ಮತ್ತು ಸೂಕ್ಷ್ಮ ರೂಪಿ ಗುರುಗಳು ಅಂತ ಹೇಳ್ತಾರೆ. ಅಂದರೆ ದೇಹದಾರಿ ಗುರುಗಳು ಅಂದರೆ ಮಾನವರು. ಈ ಮಾನವ ರೂಪಿ ಗುರುಗಳು ಏನು ಮಾಡ್ತಾರೆ, ನಮಗೆ ಜ್ಞಾನವನ್ನು ಕೊಡ್ತಾರೆ, ವಿದ್ಯೆಯನ್ನು ಹೇಳಿಕೊಡ್ತಾರೆ, ನಮ್ಮ ಸಮಸ್ಯೆಗಳಿಗೆ ನಿಜವಾದ ಕಾರಣವನ್ನು ಹುಡುಕಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಳ್ಳೆಯ ಪರಿಹಾರವನ್ನು ಕೊಟ್ಟು ನಮ್ಮನ್ನು ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡ್ತಾರೆ. ನಮ್ಮ ಜೊತೆ ನೇರವಾಗಿ ಮಾತಾಡ್ತಾರೆ. ನಾವು ಈ ದೇಹದಾರಿ ಗುರುಗಳನ್ನು ನೋಡಬಹುದು ಕಣ್ಣಿನಿಂದ. ಆದರೆ ಈ ಸೂಕ್ಷ್ಮ ರೂಪಿ ದೈವ ಗುರುಗಳು ಅಂತ ಬರ್ತಾರೆ. ಇವರು ದೇವತೆಗಳಾಗಿರಬಹುದು ಅಥವಾ ದೇವರುಗಳಾಗಿರಬಹುದು. ಇವರು ನಮಗೆ ಕಣ್ಣಿಗೆ ಕಾಣೋದಿಲ್ಲ, ನಮ್ಮ ಹತ್ರ ಪ್ರತ್ಯಕ್ಷವಾಗಿ ಮಾತಾಡೋದಿಲ್ಲ. ಬಟ್ ಯಾವ ರೀತಿ ಇವರು ನಮಗೆ ಸಹಾಯ ಮಾಡ್ತಾರೆ ಅಂದರೆ, ಈ ದೇವತೆಗಳನ್ನು, ದೇವರುಗಳನ್ನು ಗುರುವಾಗಿ ಸ್ವೀಕರಿಸಿದಾಗ ಯಾವ ರೀತಿ ಸಹಾಯ ಮಾಡ್ತಾರೆ ಅಂದರೆ, ನಮ್ಮ ಕನಸಿನಲ್ಲಿ ಬಂದು ಹೇಳ್ತಾರೆ. ರಾತ್ರಿ ಹೊತ್ತು ನಾವು ಮಲಗಿ ನಮ್ಮ ಒಂದು ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಪರಿಹಾರವನ್ನು ಕೊಡುತ್ತಂದೆ ಪರಮಾತ್ಮ ಅಂತ, ಗುರುದೇವ ಅಂತ ಕೇಳಿಕೊಂಡು ನಾವು ನಿದ್ರೆಗೆ ಒಳಪಟ್ಟಾಗ ನಮ್ಮ ಕನಸಿನಲ್ಲಿ ಬಂದು ತಿಳಿಸ್ಕೊಡ್ತಾರೆ. ಅಥವಾ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಅನಿಸಿಕೆ ಬರುತ್ತೆ, ನಮ್ಮ ಆತ್ಮದಲ್ಲಿ ಒಂದು ರೀತಿಯ ಒಂದು ಅನಿಸಿಕೆ ಬರುತ್ತೆ. ಆ ಅನಿಸಿಕೆಗಳ ಮುಖಾಂತರ ತಿಳಿಸ್ಕೊಡ್ತಾರೆ, ಕೆಲವೊಂದು ಸೂಚನೆಗಳನ್ನು ತಿಳಿಸ್ಕೊಡ್ತಾರೆ. ಹಾಗೆ ಈ ಸಣ್ಣ ಸಣ್ಣ ಮಕ್ಕಳಿರ್ತಾರೆ ನೋಡಿ, ಆ ಮಕ್ಕಳುಗಳ ಮುಖಾಂತರ ಸಹ ಕೆಲವೊಂದು ವಿಷಯಗಳನ್ನು ತಿಳಿಸ್ಕೊಡ್ತಾರೆ. ಯಾರು? ಸೂಕ್ಷ್ಮ ರೂಪಿ ದೈವ ಗುರುಗಳು. ಅಥವಾ ಶಕುನಗಳ ಮುಖಾಂತರ ತಿಳಿಸ್ಕೊಡ್ತಾರೆ. ಅಥವಾ ನಮ್ಮ ಅಕ್ಕಪಕ್ಕದ ಪರಿಸರದ ಮುಖಾಂತರ ತಿಳಿಸ್ಕೊಡ್ತಾರೆ. ಅಥವಾ ನಮ್ಮಲ್ಲಿ ನಡೀತಕ್ಕಂತಹ ಘಟನೆಗಳ ಬಗ್ಗೆ ಅದರ ಮುಖಾಂತರ ಸಹ ತಿಳಿಸ್ಕೊಡ್ತಾರೆ. ಆದರೆ ನಾವು ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಇರಬೇಕು, ನಮಗೆ ಅಷ್ಟು ಒಂದು ಜ್ಞಾನ ಇರಬೇಕು. ಅದಕ್ಕೆ ನೀವು ಧ್ಯಾನ ಮಾಡಿದವಾಗ ಏನಾಗುತ್ತೆ, ಈ ರೀತಿಯ ಒಂದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮುಖಾಂತರ ಕೆಲವೊಂದು ಸೂಚನೆಗಳನ್ನು ಈ ದೈವರೂಪಿ ಗುರುಗಳು ಕೊಡ್ತಕ್ಕಂತಹ ಈ ಸೂಚನೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಜೊತೆಗೆ ಈ ದೈವರೂಪಿ ಗುರುಗಳು ಏನು ಮಾಡ್ತಾರೆ, ನಮಗೆ ರಕ್ಷಣೆ ಕೊಡ್ತಾರೆ, ಕಾಪಾಡ್ತಾರೆ, ರಕ್ಷಣೆ ಕೊಡ್ತಾರೆ, ನಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾರೆ. ನಮಗೆ ಎಲ್ಲ ರೀತಿಯಲ್ಲೂ ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ. ಹಾಗಾಗಿ ನೀವು ನಾಳೆ ಬರ್ತಕ್ಕಂತಹ ಶಿವರಾತ್ರಿ ಹಬ್ಬದ ದಿನ ನೀವು ಶಿವನನ್ನ, ಈಶ್ವರನನ್ನು ಗುರುವಾಗಿ ಸ್ವೀಕರಿಸಬಹುದು. ನೋಡಿ, ನಿಮಗೇನಾದರೂ ಗುರು ಶಾಪ ಇದ್ದರೆ ಅಥವಾ ನಿಮಗೆ ಗುರು ದೋಷ ಇದ್ದರೆ, ಅದು ಈ ಜನ್ಮದಲ್ಲಾಗಿರಬಹುದು ಅಥವಾ ಹಿಂದಿನ ಜನ್ಮಗಳಲ್ಲಿ ಆಗಿರಬಹುದು. ನೀವು ಗುರುಗಳಿಗೆ ಅವಮಾನ ಮಾಡಿದರೆ, ಗುರುಗಳಿಗೆ ಮೋಸ ಮಾಡಿದರೆ, ಅಥವಾ ಗುರುಗಳಿಗೆ ತೊಂದರೆ ಕೊಟ್ಟಿದ್ರೆ, ಈ ರೀತಿ ಏನಾದರೂ ನೀವು ಗುರುಗಳಿಗೆ ಅನ್ಯಾಯ ಮಾಡಿದರೆ, ಆ ಗುರುಗಳು ಆ ಜನ್ಮದಲ್ಲಿ ನಿಮಗೆ ಶಾಪ ಹಾಕಿರ್ತಾರೆ. ಆ ಶಾಪ ಈ ಜನ್ಮದಲ್ಲಿ ನಿಮಗೆ ಈ ರೀತಿಯ ಒಂದು ಸಮಸ್ಯೆಯನ್ನು ಕೊಡ್ತಾ ಇರ್ತದೆ. ಹಾಗಾಗಿ ದೈವ ಶಾಪನ ಬೇಕಾದರೆ ತಡ್ಕೊಳ್ಬಹುದು, ಪರಿಹಾರ ಮಾಡ್ಕೊಳ್ಬೋದು. ಆದರೆ ಗುರುವಿನ ಶಾಪ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಷ್ಟು ಸುಲಭ ಅಲ್ಲ. ಗುರುವಿನ ಶಾಪವನ್ನು ಪರಿಹಾರ ಮಾಡ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಇದು ನನ್ನ ಸ್ವಂತ ಅನುಭವ. ಹಾಗಾಗಿನೇ ನಿಮಗೆ ಒಳ್ಳೆಯ ಗುರುಗಳು ಈ ಜನ್ಮದಲ್ಲಿ ಸಿಕ್ಕಿರೋದಿಲ್ಲ. ಸಿಕ್ಕರು ಅವರು ಒಳ್ಳೆಯ ಗುರುಗಳಾಗಿ ಇರೋದಿಲ್ಲ, ಅಥವಾ ನಿಮ್ಮ ಒಂದು ಮನೋ ಇಚ್ಛೆಗೆ ತಕ್ಕಂತೆ ಅವರು ಇರೋದಿಲ್ಲ.
ಅಂಥವರು ಏನು ಮಾಡ್ಬೋದು ಅಂದರೆ ನೀವು ದೈವ ಗುರುಗಳನ್ನು ನೀವು ಗುರುವಾಗಿ ಸ್ವೀಕರಿಸಿ ಸಾಧನೆಗಳನ್ನು ಮಾಡಬಹುದು ಅಥವಾ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ನೋಡಿ, ನೀವು ಆಧ್ಯಾತ್ಮ ಮಾರ್ಗದಲ್ಲಿ ಹೋಗಬೇಕು ಅಂದರೆ ಅಥವಾ ನಿಮಗೆ ಶಾಂತಿ ಬೇಕು, ಸಮಾಧಾನ ಬೇಕು, ಸಂತೋಷ ಬೇಕು, ಅಥವಾ ಮುಕ್ತಿ ಬೇಕು, ಮೋಕ್ಷ ಬೇಕು, ಅಥವಾ ಸದ್ಗತಿ ಪ್ರಾಪ್ತಿಯಾಗಬೇಕು ಅಂದರೆ ನೀವು ಗುರು ಇಲ್ಲದೇ ಯಾವುದೇ ಒಂದು ವಿದ್ಯೆಯನ್ನು ಕಲಿತರೆ ಅಥವಾ ಯಾವುದೇ ಒಂದು ಗುರುವಿನ ಅನುಗ್ರಹ ಆಶೀರ್ವಾದ ಇಲ್ಲದೆ ನೀವು ಯಾವುದೇ ಸಾಧನೆಗಳನ್ನು ಮಾಡಿದ್ರೆ ಅದು ಅಪೂರ್ಣ ಅಥವಾ ಫಲ ಸಿಗೋದಿಲ್ಲ. ಹಾಗಾಗಿ ನೀವು ದೇಹದಾರಿ ಗುರುಗಳನ್ನಾದರೂ ಸ್ವೀಕರಿಸಿ. ಒಂದು ವೇಳೆ ದೇಹದಾರಿ ಗುರುಗಳು ಇಲ್ಲ ಅಂದರೆ ದೈವರೂಪ ಗುರುಗಳನ್ನು ನೀವು ಸ್ವೀಕರಿಸಿ ನಿಮ್ಮ ಆಧ್ಯಾತ್ಮ ಜೀವನವನ್ನು ಮುಂದುವರಿಸಬಹುದು. ನೋಡಿ, ಈ ದೈವರೂಪ ಗುರುಗಳಲ್ಲಿ ನಿಮಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನೀವು ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಪರಿಹಾರವನ್ನು ತಿಳ್ಕೊಂಡು ಅದನ್ನು ನೀವು ಆ ಪರಿಹಾರ ಪ್ರಯೋಗವನ್ನು ಕ್ರಮವನ್ನು ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ಹೊರಟೋಗುತ್ತೆ. ಈ ದೈವ ಗುರುಗಳಿಗೆ ಎಲ್ಲವೂ ಗೊತ್ತಿರುತ್ತೆ. ನಮ್ಮ ಹಿಂದಿನ ಜನ್ಮ, ಈಗಿನ ಜನ್ಮ, ಮುಂದಿನ ಜನ್ಮ, ನಮ್ಮ ಕರ್ಮ ಧರ್ಮ ಎಲ್ಲ ಗೊತ್ತಿರುತ್ತೆ, ಪಾಪ ಪುಣ್ಯ ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ಇವರು ನಮಗೆ ಕೊಡ್ತಕ್ಕಂತಹ ಒಂದು ಸೂಚನೆ ಅದು 100% ಪಕ್ಕಾ ಆಗಿರುತ್ತೆ. ಇದನ್ನು ಅರ್ಥಕೊಳ್ಳುವಂತಹ ಶಕ್ತಿ ಬೇಕಷ್ಟೇ ನಿಮಗೆ. ಈಗ ಸಾಧನೆಯ ಬಗ್ಗೆ ತಿಳಿಸ್ತೀನಿ, ತಿಳ್ಕೊಳ್ಳಿ. ಇದಕ್ಕೆ ಈ ಸಾಧನೆಗೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ಬಂದ್ಬಿಟ್ಟು ಒಂದು ಶಿವ ಯಂತ್ರ, ಎರಡನೇದು ರುದ್ರಾಕ್ಷಿ ಮಾಲೆ. ಇವೆರಡೂ ಸಹ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಆಗಿರಬೇಕು. ಶಾಬರ ಮಂತ್ರದಿಂದ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಆಗಿದ್ರೆ ಇದು ನಿಮಗೆ ಹೆಚ್ಚಿನ ಒಂದು ಫಲವನ್ನು ಕೊಡುತ್ತೆ. ನೋಡಿ, ಈ ಒಂದು ವ್ರತವನ್ನು ನೀವು 21 ದಿನಗಳ ಕಾಲ ಮಾಡಲೇಬೇಕು. ಈ ಒಂದು ವ್ರತವನ್ನು ನೀವು 21 ದಿನಗಳ ಕಾಲ ಮಾಡಬೇಕಾಗತ್ತೆ. ಅಥವಾ ಈ ನಾಳೆ ಶಿವರಾತ್ರಿ ಇದೆಯಲ್ವಾ, ಶಿವರಾತ್ರಿ ಬೆಳಗ್ಗೆಯಿಂದ ನೆಕ್ಸ್ಟ್ ದಿನ ಬೆಳಗ್ಗೆ ಗಂಟ ಈ ಒಂದು ಸಾಧನೆಯನ್ನು ನೀವು ಒಂದೇ ದಿನ ಮಾಡಿ ಮುಗಿಸ್ಬೋದು. ಇದಕ್ಕೆ ದಿಕ್ಕು ಬಂದ್ಬಿಟ್ಟು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕು. ಈಶ್ವರನಿಗೆ ಯಾವುದೇ ರೀತಿಯ ದಿಕ್ಕುಗಳಿಲ್ಲ. ಈಶ್ವರ ಬಂದ್ಬಿಟ್ಟು ಎಲ್ಲ ದಿಕ್ಕಿಗೂ ಒಡೆಯ. ಹಾಗಾಗಿ ನೀವು ಯಾವ ದಿಕ್ಕಲ್ಲಿ ಕುತ್ಕೊಂಡು ಬೇಕಾದ್ರೂ ಮಾಡಬಹುದು. ಅಥವಾ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ನೀವು ಮುಖ ಮಾಡಿ ಕುತ್ಕೊಂಡು ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು. ಹಾಗೆ ದೀಪ ಬಂದ್ಬಿಟ್ಟು ತುಪ್ಪದ ದೀಪವನ್ನು ನೀವು ಹಚ್ಚಿ ಅಥವಾ ಬೇರೆ ಎಣ್ಣೆ ದೀಪವನ್ನು ಸಹ ನೀವು ಹಚ್ಚಬಹುದು, ಏನು ತೊಂದರೆ ಇಲ್ಲ. ಈ ಒಂದು ಸಾಧನೆಯನ್ನು ನೀವು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೂ ಸಹ ಸಾಧನೆಯನ್ನು ಪ್ರಾರಂಭ ಮಾಡಬಹುದು. ಅಥವಾ ರಾತ್ರಿ 9 ಗಂಟೆಯ ನಂತರ ಸಹ ಅಥವಾ ಸಂಧ್ಯಾ ಕಾಲದಲ್ಲಿ ಗೋಧೂಳಿ ಸಮಯದಲ್ಲೂ ಸಹ ಈ ಒಂದು ಸಾಧನೆಯನ್ನು ನೀವು ಪ್ರಾರಂಭ ಮಾಡಬಹುದು. ಇದಕ್ಕೆ ವಸ್ತ್ರ ಬಂದ್ಬಿಟ್ಟು ಬಿಳಿ ಬಣ್ಣದ ಒಂದು ವಸ್ತ್ರವನ್ನು ನೀವು ಧಾರಣೆ ಮಾಡಬೇಕಾಗತ್ತೆ. ನಿಮ್ಮ ಬಟ್ಟೆ ಬಿಳಿ ಬಣ್ಣದಾಗಿರಬೇಕು. ನೀವು ಕುಳಿತಕ್ಕಂಥ ಆಸನ ಬಿಳಿ ಬಣ್ಣದ ಒಂದು ಆಸನದ ಬಟ್ಟೆಯ ಮೇಲೆ ಕುತ್ಕೊಂಡು ನೀವು ಸಾಧನೆಯನ್ನು ಮಾಡಬೇಕಾಗತ್ತೆ. ಹಾಗೆ ನೀವು ಪೂಜೆ ಮಾಡ್ತಕ್ಕಂಥ ಮಂಟಪದ ಮೇಲೂ ಸಹ ಒಂದು ಬಿಳಿ ಬಣ್ಣದ ಒಂದು ಬಟ್ಟೆಯನ್ನು ಹಾಕಿ ಆ ಮಂಟಪದ ಮೇಲೆ ಈಶ್ವರನ ಒಂದು ಲಿಂಗ ಇದ್ದರೆ ಒಳ್ಳೆಯದು, ಶಿವಲಿಂಗ ಇದ್ದರೆ ಒಳ್ಳೆಯದು. ಅಥವಾ ಶಿವಲಿಂಗ ಇಲ್ಲ ಅಂದರೆ ಈಶ್ವರನ ಒಂದು ಫೋಟೋವನ್ನು ಇಟ್ಟು ಸಹ ನೀವು ಈ ಒಂದು ಸಾಧನೆಯನ್ನು ಮಾಡಬಹುದು. ನೀವು ಶಿವಲಿಂಗವನ್ನು ಇಟ್ಕೊಂಡಿದ್ರೆ ಅದಕ್ಕೆ ನೀವು ಕಡ್ಡಾಯವಾಗಿ ಅಭಿಷೇಕವನ್ನು ಮಾಡಲೇಬೇಕು. ಯಾಕಂದರೆ ಈ ಈಶ್ವರ ಬಂದ್ಬಿಟ್ಟು ಅಭಿಷೇಕ ಪ್ರಿಯ, ವಿಷ್ಣು ಬಂದ್ಬಿಟ್ಟು ಅಲಂಕಾರ ಪ್ರಿಯ, ಗಣೇಶ ಬಂದ್ಬಿಟ್ಟು ಮೋದಕ ಪ್ರಿಯ. ಈ ರೀತಿ ಕೆಲವೊಂದು ದೇವರುಗಳಿಗೆ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥದ್ದನ್ನು ಮಾಡಿದ್ರೆ ಬೇಗ ಒಲಿದು ಬರ್ತಾರೆ. ಹಾಗಾಗಿ ನೀವು ಶಿವಲಿಂಗ ಇದ್ದರೆ ಅದಕ್ಕೆ ನೀವು ಅಭಿಷೇಕ ಮಾಡಿ ಆನಂತರ ಈ ಒಂದು ಸಾಧನೆಯನ್ನು ಪೂಜೆಯನ್ನು ನೀವು ಪ್ರಾರಂಭ ಮಾಡಿ. ಶಿವಲಿಂಗ ಯಾವುದಾದ್ರೂ ಪರವಾಗಿಲ್ಲ, ಕಲ್ಲಿನ ಶಿವಲಿಂಗ ಆಗಿರಬಹುದು ಅಥವಾ ಸ್ಫಟಿಕದ ಶಿವಲಿಂಗ ಆಗಿರಬಹುದು ಅಥವಾ ಪಾದರಸದ ಶಿವಲಿಂಗ ಆಗಿರಬಹುದು ಅಥವಾ ಮಣ್ಣಿನ ಶಿವಲಿಂಗ ಆಗಿರಬಹುದು, ಯಾವ್ದು ಬೇಕಾರಾಗಿರಬಹುದು. ಇಲ್ಲಿ ಭಕ್ತಿ ಮುಖ್ಯ. ಈಶ್ವರ ಭಕ್ತಿಗೆ ಬೇಗ ಒಲಿತಾನೆ. ನೀವು ಭಕ್ತಿಯಿಂದ ಮಾಡಿದ್ರೆ ನಿಮಗೆ ಈಶ್ವರ ಬೇಗ ಒಲಿದು ನಿಮ್ಮ ಮನೋ ಇಚ್ಛೆಗಳನ್ನು ಆದಷ್ಟು ಬೇಗನೆ ಈಡೇರಿಸಿ ಕೊಡ್ತಾರೆ.
ಹಾಗೆ ಇಲ್ಲಿ ಬಿಲ್ವಪತ್ರ ತಗೊಳ್ಳಿ. ಬಿಲ್ವಪತ್ರೆನ ಬಳಸಬೇಕಾಗತ್ತೆ. ಬಿಲ್ವಪತ್ರ ಸಿಗಲಿಲ್ಲ ಅಂದರೆ ಬಿಳಿ ಹೂಗಳನ್ನು ನೀವು ಬಳಸಬಹುದು. ಹಾಗೆ ಶಿವಲಿಂಗಕ್ಕೆ ನೀವು ಯಾವುದೇ ಕಾರಣಕ್ಕೂ ಅರಿಶಿಣ ಕುಂಕುಮವನ್ನೆಲ್ಲ ಇಡಬಾರ್ದು. ಭಸ್ಮವನ್ನು ಇಡಬೇಕಾಗತ್ತೆ ಅಥವಾ ವಿಭೂತಿಯನ್ನು ಇಡಬೇಕಾಗತ್ತೆ. ನೀವು ಪ್ರತಿನಿತ್ಯ ಯಾವ ರೀತಿ ಮಾಡ್ತೀರೋ ಆ ರೀತಿ ಪೂಜೆಯನ್ನು ಮಾಡಿ. ಪಂಚೋಪಚಾರ ಪೂಜೆ ಅಂತ ಕರೀತಾರೆ. ಆ ರೀತಿ ಪೂಜೆ ಮಾಡಿ. ಪೂಜೆಯಲ್ಲಿ ಆದ ನಂತರ ನೀವು ರುದ್ರಾಕ್ಷಿ ಮಾಲೆ ತಗೊಂಡು ನಾನು ಹೇಳ್ತಕ್ಕಂಥ ಈ ಒಂದು ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳಬೇಕಾಗತ್ತೆ. ಅದಕ್ಕೂ ಮೊದಲು ನೀವು ಇಲ್ಲಿ ರಕ್ಷಾ ಮಂತ್ರ ಬೇಕಾಗಿಲ್ಲ ಅಥವಾ ಬೇರೆ ಯಾವುದೇ ಮಂತ್ರಗಳು ಬೇಕಾಗಿಲ್ಲ. ಇಲ್ಲಿ ನೇರವಾಗಿ ನೀವು ಈ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳಬಹುದು. ನೋಡಿ, ಈ ಶಿವ ಪಂಚಾಕ್ಷರಿ ಮಂತ್ರ ಬಂದ್ಬಿಟ್ಟು ಯಾವುದೇ ಗುರುಗಳು ಅಥವಾ ಯಾವುದೇ ಋಷಿಮುನಿಗಳು ಅಥವಾ ಯಾವುದೇ ದೇವತೆಗಳು ಕಂಡು ಹಿಡಿದುದಲ್ಲ. ಇದು ಸ್ವಯಂ ಪ್ರಕಟವಾದದ್ದು. ಶಿವನಿಂದಲೇ ಈ ಮಂತ್ರ ಉದ್ಭವ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಯಾವುದೇ ರೀತಿಯ ದೀಕ್ಷೆ ಆ ರೀತಿಯೆಲ್ಲ ಏನು ಬೇಕಾಗಿಲ್ಲ. ನೀವು ನೇರವಾಗಿ ಇದನ್ನು ಬಳಸಬಹುದು. ನೋಡಿ, ಇದಕ್ಕೂ ಮೊದಲು ನೀವು ಫಸ್ಟು ಸಂಕಲ್ಪ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಬಲಗೈ ಹಸ್ತದ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಶುದ್ಧವಾಗಿರ್ತಕ್ಕಂಥ ಜಲವನ್ನು ಹಾಕ್ಕೊಂಡು ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಂಡು ಒಂದು ಬಿಲ್ವಪತ್ರೆ ಇದ್ದರೆ ಬಿಲ್ವಪತ್ರೆಯನ್ನು ಇಟ್ಕೊಳ್ಳಿ. ಆ ನೀರಿನ ಮೇಲೆ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡಿ. ಈಶ್ವರನೇ, ಇಲ್ಲಿ ದೈವ ಗುರು ಎಲ್ಲದೂ ಈಶ್ವರನನ್ನು ಪ್ರಾರ್ಥನೆ ಮಾಡಿ. ಪರಮಾತ್ಮ, ನನ್ನ ಹೆಸರು ಇಂಥದ್ದು, ನನ್ನ ನಕ್ಷತ್ರ, ನನ್ನ ರಾಶಿ, ನಿಮ್ಮ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ಹೆಸರು ಎಲ್ಲವನ್ನು ಹೇಳಿ. ಇಂಥವರ ಮಗನಾದಂತಹ ನಾನು, ಇಂಥವರ ಮಗಳಾದಂತಹ ನಾನು ಈ ದಿನ, ಅವತ್ತಿನ ದಿನ ನಕ್ಷತ್ರ ವಾರ ಗೊತ್ತಿದ್ರೆ ಹೇಳಿ, ಗೊತ್ತಿಲ್ಲ ಅಂದರೆ ಅವತ್ತಿನ ವಾರ ಆದರೂ ಗೊತ್ತಿರುತ್ತೆ ಅದನ್ನು ಹೇಳಿ, ಆ ಸಮಯವನ್ನು ಹೇಳಿ. ಇವತ್ತಿನ ದಿನ ನಾನು ನಿಮ್ಮನ್ನು ಗುರುವಾಗಿ ಸ್ವೀಕರಿಸುತ್ತಿದ್ದೇನೆ. ದಯಮಾಡಿ ನೀವು ನನಗೆ ಗುರುವಾಗಿ ಬಂದು ನನ್ನ ಅರಿವಾಗಿ ನನ್ನ ಸಾಧನೆಗೆ ಸಹಾಯವನ್ನು ಮಾಡಿ, ಮಾರ್ಗದರ್ಶಕರಾಗಿ, ರಕ್ಷಕರಾಗಿ ಅಂತ ಬೇಡ್ಕೊಂಡು ಇದಕ್ಕೆ ಸಾಕ್ಷಿ ಬಂದ್ಬಿಟ್ಟು ಪಂಚಭೂತಗಳೇ ಸಾಕ್ಷಿ ಅಂತ ಹೇಳಿ. ಪಂಚಭೂತಗಳಂದರೆ ಭೂಮಿ ತಾಯಿ, ಭೂಮಿ ತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ. ಇದಕ್ಕೆ ಇದೇ ಸಾಕ್ಷಿ ಅಂತ ಅಂದ್ಬಿಟ್ಟು ಆ ಸಾಕ್ಷಿ ಮಾಡಿ ನೀವು ಸಂಕಲ್ಪವನ್ನು ಮಾಡಿ ಹೇಳಿ, ಗುರುವಾಗಿ ಸ್ವೀಕರಿಸ್ತಾ ಇದ್ದೀನಿ, ಬಂದು ನನಗೆ ಆಶೀರ್ವಾದ ಮಾಡು ತಂದೆ, ಪರಮಾತ್ಮ, ಈಶ್ವರ ಅಂತ ಕೇಳಿಕೊಂಡು ಆ ಹಸ್ತದಲ್ಲಿರ್ತಕ್ಕಂತಹ ನೀರನ್ನು ಅಲ್ಲೇ ಪಕ್ಕದಲ್ಲೇ ಭೂಮಿ ಮೇಲೆ ಬಿಟ್ಬಿಟ್ಟು ಕೈ ತೊಳ್ಕೊಂಡು ಮತ್ತು ಕೈ ಒರೆಸ್ಕೊಂಡು ರುದ್ರಾಕ್ಷಿ ಮಾಲೆಯನ್ನು ಎತ್ಕೊಂಡು ಈಗ ಜಪ ಪ್ರಾರಂಭ ಮಾಡಿ. ನೋಡಿ, ಶಿವ ಪಂಚಾಕ್ಷರಿ ಮಂತ್ರ ಈ ರೀತಿ ಇದೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಇಲ್ಲಿ ನಮ ಶಿವಾಯ ಅನ್ನೋದು ಪಂಚಾಕ್ಷರಿ, 5 ಅಕ್ಷರಗಳಿದೆ. ಓಂ ಅನ್ನೋದು ಸೇರಿಕೊಂಡ್ರೆ 6 ಅಕ್ಷರ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಓಂ ಅನ್ನೋದು ಅಕ್ಷರ ಅಲ್ಲ ನನ್ನ ಪ್ರಕಾರ. ಓಂ ಅನ್ನೋದು ಅದೊಂದು ಒಂದು ಎಲ್ಲ ಮಂತ್ರಗಳಲ್ಲಿ ಬರ್ತಕ್ಕಂಥ ಅದು ಒಂದು ಮೂಲ ಬೀಜಾಕ್ಷರ ಮಂತ್ರ. ಅದು ಎಲ್ಲ ಮಂತ್ರಗಳು ಹೋಮ್ ಅಂತಕ್ಕಂತಹ ಒಂದು ಶಬ್ದ ಬಂದ್ಬಿಟ್ಟು ಅದು ಎಲ್ಲ ಮೂಲ ಮಂತ್ರಗಳಲ್ಲೂ ಬರ್ತಕ್ಕಂತಹ ಒಂದು ಅಕ್ಷರ. ಅದು ಶಬ್ದ, ಎನರ್ಜಿ, ವೈಬ್ರೇಷನ್, ಅದು ಸಿಂಬಲ್. ಹಾಗಾಗಿ ಅದು ಲೆಕ್ಕಕ್ಕೆ ಬರೋದಿಲ್ಲ. ಪಂಚಾಕ್ಷರಿ ಮಂತ್ರದ ಜೊತೆಗೆ ನೀವು ಓಂ ನಮ ಶಿವಾಯವನ್ನು ಸೇರಿಸ್ಕೊಂಡು ಹೇಳಬಹುದು. ಕೆಲವರು ಹೇಳ್ತಾರೆ ಬರೀ ನಮ ಶಿವಾಯ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಆ ರೀತಿ ಬೇಕಾದ್ರೂ ನೀವು ಹೇಳ್ಬೋದು. ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ ಅಂತ ಹೇಳ್ಬೋದು. ಅಥವಾ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತಲೂ ಸಹ ನೀವು ಹೇಳಬಹುದು. ಈ ರೀತಿ ಹೇಳ್ತಾ ನೀವು 11 ಮಾಲೆ, ಕನಿಷ್ಠ ಪಕ್ಷ 11 ಮಾಲೆ ನೀವು ಜಪ ಮಾಡಬೇಕಾಗುತ್ತೆ. ಒಂದು ಮಾಲೆಯಲ್ಲಿ 108 ಮಣಿಗಳಿರ್ತದೆ. 108 × 11 ಮಾಲೆ, ಈ ಥರ ನೀವು ಲೆಕ್ಕ ತಗೊಳ್ಬೇಕಾಗತ್ತೆ. ತಗೊಂಡು ನೀವು ಜಪ ಮಾಡಿ. ಈ ಒಂದು ಪಂಚಾಕ್ಷರಿ ಮಂತ್ರವನ್ನು ನೀವು ಪ್ರತಿನಿತ್ಯ ನೀವು ಜಪ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಅಥವಾ ನೀವು ಬೇರೆ ಯಾವುದೇ ಸಾಧನೆಗಳನ್ನು ಮಾಡೋಕ್ಕಿಂತ ಮುಂಚೆ ನಿಮ್ಮ ಗುರುವಿನ ಸ್ಮರಣೆ ಮಾಡುವಾಗ ಈ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ ಈಶ್ವರನಿಗೆ ನಮಸ್ಕರಿಸಿ ಆನಂತರ ನೀವು ಬೇರೆ ಸಾಧನೆಗಳನ್ನು, ಬೇರೆ ಮಂತ್ರಗಳನ್ನು ಜಪ ಮಾಡಬಹುದು.
ಹಾಗಾಗಿ ಇದನ್ನು ಎಲ್ಲ ವರ್ಗದವರು ಮಾಡಬಹುದು, ಜಪ ಮಾಡಬಹುದು. ಸ್ತ್ರೀಯರು ಸಹ ಜಪ ಮಾಡಬಹುದು. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಓಂ ನಮಃ ಶಿವಾಯ.